ನಿನ್ನೆ ಜಾಮೀನು ಅವರಿಗೆ ಆಗಿದೆ, ಬಟ್ ಟೈಮ್ ಆಯಿತು ಅನ್ನೋ ಹಿನ್ನೆಲೆಯಲ್ಲಿ ಅವ್ರು ಅಗೇನ್ ಪರಪ್ಪನಗ್ರಹಾರದಲ್ಲೇ ಇದ್ರು. ಬೇಲೇನೋ ಸಿಕ್ಕಿತ್ತು ಅವ್ರಿಗೆ, ಕಂಡೀಷನ್ ಹಾಕಿ ಬೇಲ್ ಕೊಟ್ಟಿದ್ರು. ನಿನ್ನೆ ಜಾಮೀನು ಕೊಟ್ಟಿದ್ದ 24ನೇ ACMM ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿತ್ತು. ಇವತ್ತು ಅವರು ರಿಲೀಸ್ ಆಗ್ತಾರೆ. ಇವತ್ತು ಬೆಳಗ್ಗೆ ಹೋಗ್ಲಿ ಬಿಡಿ, ಹಬ್ಬ ಮನೇಲಿ ಬಂದು ಮಾಡಲಿ ಅಷ್ಟೇ. 3 ದಿನ ತನಿಖೆಯನ್ನು ಎದುರಿಸಿದ್ರು. ಅಗೇನ್ ಇನ್ನೊಂದು ಸ್ವಲ್ಪ ವಿಚಾರಣೆ ಆದರೆ, ಈಗ ವಕೀಲರು ಕೇಳ್ತಾರಲ್ಲ ತನಿಖೆಗೆ ಸಂಬಂಧಪಟ್ಟಂತೆ, ಇನ್ನೊಂದು ಸ್ವಲ್ಪ ದಿನ ಕೊಡಿ ವಿಚಾರಣೆ ಮಾಡಬೇಕು ಅಂತ ಕೇಳಿದ್ದಾರೆ. ಬಟ್ ಇವ್ರ ಪರ ವಕೀಲರು ಇಲ್ಲ, ಇದೇನಂತ ದೊಡ್ಡ ವಿಚಾರ ಅಲ್ಲ ಒಂದು. ಆಮೇಲೆ ಇಬ್ರು ಆರೋಪಿಗಳು, ನನ್ನ ಕಕ್ಷಿದಾರರೇನಿದ್ದಾರೆ ಇಬ್ಬರಿಗೂ ಕ್ರೈಮ್ ಹಿನ್ನೆಲೆ ಇಲ್ಲ, ಹಾಗಾಗಿ ಅವರೆಲ್ಲೂ ಹೋಗಲ್ಲ. ಇನ್ನು ತೀರಾ ತನಿಖೆಗೆ ಬೇಕು ಅಂದರೆ ಕರೀರಿ ಬರ್ತಾರೆ ಅಂತ ಹೇಳಿದ ನಂತರ ಬೇಲ್ ಸಿಕ್ಕಿದೆ. ಬಟ್ ಕಂಡೀಷನ್ ಹಾಕಿದ್ದಾರೆ, 2 ಕಂಡೀಷನ್ ಹಾಕಿದ್ದಾರೆ. ಒಂದು ಏನಪ್ಪ ಅಂತ ಹೇಳಿದ್ರೆ, ಈ ರೀತಿಯ ಪ್ರಕರಣಗಳಲ್ಲಿ ಮತ್ತೆ ನಿಮ್ಮನ್ನು ನೀವು ತೊಡಗಿಸ್ಕೋಬೇಡಿ ಅಂತ. 2ನೇದು ಯಾವುದೇ ರೀತಿಯ ಸಾಕ್ಷಿಗಳನ್ನು ನಾಶ ಮಾಡೋಕೆ ಹೋಗ್ಬೇಡಿ. ಅದೇನೋ ಫೈಬರ್ ಮಚ್ಚು ಅಂದರು, ಅವ್ರಿಗೆ ಕೊಟ್ಟಿರೋದೇ ಯಾವುದೋ ಅಂತೆ, ಈ ಥರದ ಸಾಕ್ಷಿ ನಾಶಕ್ಕೆ ಮುಂದಾಗಬೇಡಿ ಅಂತ ಒಂದು ಕಿವಿ ಮಾತು ಹೇಳಿ ಕಂಡೀಷನ್ ಹಾಕಿ ನಡೀರಪ್ಪ ಅಂತ ಬೇಲ್ ಕೊಟ್ಟಿದ್ದಾರೆ. ನೆನ್ನೆನೇ ಬರಬೇಕಿತ್ತು, ಬಟ್ ಟೈಮ್ ಆಗಿಲ್ಲ. 6 ಗಂಟೆ ಒಳಗೆ ಏನಿದ್ರು ಪ್ರೋಸೆಸ್ ಮುಗಿಸ್ಕೋಬೇಕು. ಇವ್ರ ವಿಚಾರದಲ್ಲಿ ಲೇಟ್ ಆಗಿದೆ. ಸೊ ಇವತ್ತು ಬರ್ತಾರೆ, ಬರಲಿ ಬಿಡಿ, ಏನಾಗಲ್ಲ. ಬಂದು ನಾಳೆ ಹಬ್ಬ ಗಿಬ್ಬ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಈ ರೀತಿಯ ಎಡವಟ್ಟು ಮಾಡ್ಕೊಳ್ದಲ್ಲ ಇರೋ ರೀತಿಲಿ ನೋಡ್ಕೊಂಡ್ರೆ ಸಾಕು. ಮಚ್ಚಿ ಯಾವುದು, ಮಚ್ಚಿಯಲ್ಲಿ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಈಗ ಅಧಿಕಾರಿಗಳು ಮುಂದುವರಿಸಿದ್ದಾರೆ.